ಎಲ್ರಿಗೂ ನಮಸ್ಕಾರ. ನಾನು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದೆ, ಅಲ್ಲೇ ಬಾಕಿ ಆಗಿಬಿಟ್ಟಿದೆ. ಮತ್ತೆ ಬಂದೆ, ಮಳೆ ಟೈಮೆಲ್ಲ ಆಯಿತು. ಸೊ ಹಾಗಾಗಿ ಇವತ್ತು ಮಳೆ ನಿಂತಿದೆ. ಒಂದು 2 ಡೇಸ್ ಆದಮೇಲೆ ಒಳ್ಳೆ ವಾತಾವರಣ ಇದೆ ನೋಡಿ. ಮಳೆ ಬಂದು ಈಗ ಜಸ್ಟ್ ನಿಂತಿದೆ, ಅಲ್ಲೇ ನೀರೆಲ್ಲ ನಿಂತಿದೆ. ಹಾಗಾಗಿ ಇಷ್ಟು ದಿನ ನಾವು ಮನೇಲಿ ಕೂತು ಬೇಜಾರಾಗಿಬಿಟ್ಟಿದೆ. ಅದಕ್ಕೆ ಇವತ್ತು ಹೊರಗೆ ಬಂದುಬಿಟ್ಟು ಸ್ನ್ಯಾಕ್ಸ್ ಮಾಡೋಣ ಕಾಫಿ ಟೈಮ್ಗೆ ಅಂತ. ಇವಾಗ ಕಾಫಿ ಟೈಮ್ ಅಲ್ವಾ, ಈವ್ನಿಂಗ್ ಸ್ನ್ಯಾಕ್ಸ್. ಇದೇನು ಅಂದರೆ ಹೇಳಬೇಕು ಅಂತ ಹೇಳಿದಾಗೆಲ್ಲ ಮರ್ತೋಗುತ್ತೆ. ಇದು ಕೆಸಿಂಗೆಡ್ಡೆ. ಕೆಸಿಂಗೆಡ್ಡೆ ಇದು. ಬೆಳಗ್ಗೆಯಿಂದ ನಾನು ಆ್ಯಕ್ಚುಲಿ ಬೆಳಗ್ಗೆ ಪಲ್ಯ ಮಾಡಿದ್ದು ಇದೆ ಕೆಸಿಂಗೆಡ್ಡೆದು. ಒಂದು ನಮ್ಮ ಅತ್ತೆ ಬರುವಾಗ ಒಂದು 4-5 ತಗೊಬಂದಿದ್ದು, ದಪ್ಪದು ಒಂದು 3/4 kg ಬರೋ ಅಂಥದ್ದು ಕೆಸಿಂಗೆಡ್ಡೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಇದು ನಾನು ನೋಡಿದ್ದು, ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ತಗೊಬಂದಿದ್ರು. ಹಾಗಾಗಿ ಇದರಲ್ಲಿ ಏನೇನು ವೆರೈಟಿ ಮಾಡ್ಬೋದು ಅಂತ ನೋಡಿಕೊಂಡು ಬೆಳಗ್ಗೆನೇ ಆ 3/4 kg 2 ಥರದ ಪಲ್ಯ ಮಾಡಿದ್ದೆ. ಈಗ ಬರ್ತಾ ಇದೆ ನೋಡಿ ಸೈಡಲ್ಲಿ. ಇದು ಆಲೂಗೆಡ್ಡೆ ಪಲ್ಯ ಥರನೇ ಚೆನ್ನಾಗಿರುತ್ತೆ ಇದು. ಸೇಮ್ ಇದು ಆಲೂಗೆಡ್ಡೆ ಒಂದು ಸರಿ ಎಲ್ಲನೂ ಒಟ್ಟಿಗೆ ಬೇಯಿಸ್ಕೊಂಡ್ಬಿಟ್ಟೆ. ನೀರು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡು ಮಗಳು ದೂರ ಹೋಗಿ ಬೇಯಿಸಿಟ್ಕೊಂಡ್ಬಿಟ್ಟು, ಆಮೇಲೆ ನನಗೆ ಎಷ್ಟು ದಪ್ಪ ಬೇಕು ಇಷ್ಟು ದಪ್ಪ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಸ್ವಲ್ಪ ಇಷ್ಟು ಬಜ್ಜಿಗೆ ಅಂತ ಎತ್ತಿಟ್ಕೊಂಡೆ. ಇದು ಬೆಂದಿರೋದು, ಬಟ್ ಬೆಂದಲೇ ಹಂಗೆ ಮಾಡ್ಬೋದಿತ್ತು ಚಿಪ್ಸ್ ಥರ. ನಂಗೆ ಅದು ಐಡಿಯಾ ಆಗಲಿಲ್ಲ. ಬೆಂದಾದ್ಮೇಲೆ ತೆಗ್ದಾದ್ಮೇಲೆ ಗೊತ್ತಾಗ್ಬಿಡ್ತು ನನಗೆ. ನೋಡಿ ಆಯಿಲ್ ಬಿಸಿ ಇದೆ. ಈಗ ಸ್ನ್ಯಾಕ್ಸ್ ಅಂದರೆ ಅನ್ಕೊಂಡಿದ ತಕ್ಷಣ ತಿನ್ಕೊಬಿಡ್ಬೇಕು, ಆ ಥರ ಸ್ನ್ಯಾಕ್ಸ್ ಅಂತಾರೆ. ಹಾಗಾಗಿ ನಾನು ಅದಕ್ಕೇ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪೌಡ್ರ್ ತೊಗೊಬಂದಿದ್ದೆ, ಯಾವುದೋ ಒಂದು ಕ್ರಿಸ್ಪಿ ಫ್ರೈಡ್ ಮಿಕ್ಸ್ ಅಂತ. ಇದು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್. ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ, ಏನಿಲ್ಲ. ಜಸ್ಟ್ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತೀನಿ. ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು, ಈಗೇನಿದು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸಿ, ಇದಕ್ಕೇನಂತಾರೆ ರೀ? ಕೆಸಿಂಗೆಡ್ಡೆ. ಕೆಸಿಂಗೆಡ್ಡೆ. ಬೆಳಗ್ಗೆಯಿಂದ ನನಗೆ ಹೇಳ್ಕೊಟ್ಟು ನನಗೆ ಗೊತ್ತೇ ಇರಲಿಲ್ಲ ಇದು. ನಾನು ಕಲ್ತ್ಕೊಂಡೆ. ನನಗೆ ಅದು ಫಸ್ಟ್ ಟೈಮ್ ನೋಡಿರೋದಲ್ವಾ, ಮರ್ತೋಗುತ್ತೆ. ನೀನು ನೋಡಿರ್ಲಿಲ್ವಾ ಇದನ್ನ? ಅದಕ್ಕೆ ಹೇಳೋದು. ಹಳ್ಳಿ ಸುವರ್ಣ ಗೆಡ್ಡೆ ಗೊತ್ತು ನನಗೆ. ಹಳ್ಳಿದು ಹೇಳ್ಬೇಡಿ, ನಾನೇನು ಸಿಟಿ ಹೇಳ. ಸುವರ್ಣ ಗೆಡ್ಡೆ ಗೊತ್ತಿತ್ತು ನನಗೆ, ಇದು ಗೊತ್ತಿರಲಿಲ್ಲ ಕೆಸಿಂಗೆಡ್ಡೆ. ಬಟ್ ಕೆಸಿಂದ ಸೊಪ್ಪು ಗೊತ್ತಿತ್ತು ನನಗೆ, ಕೆಸ ಅಂತಾರಲ್ಲ ಅದು, ಆದರೆ ಇದು ಗೆಡ್ಡೆ ಅಂತೆ. ಸೊ ಹೀಗೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ಉಪ್ಪು ಹಾಕಿಲ್ಲ, ಖಾರ ಹಾಕಿಲ್ಲ, ಏನಿಲ್ಲ, ಎಲ್ಲ ಮಿಕ್ಸಲ್ಲಿ ಇರುತ್ತೆ. ಏನಿಲ್ಲ, ನೀವೇನೇ ತರಕಾರಿ ಏನು ಬೇಯಿಸಿಟ್ಕೊಂಡಿರ್ತೀರ ಅದನ್ನು ಹಿಂಗೊಂದು ಅದನ್ನು ಹಿಂಗೆ ಡಿಪ್ ಮಾಡಿಬಿಟ್ಟು ಆಗ್ತಾ ಇರೋದೆ. ಸನ್ ಅಂತ, ಸನ್ ಸ್ಪೆಲ್ಲಿಂಗ್ ಅಲ್ಲೇ ಇದೆ ನೋಡು, ಅದನ್ನು ಇನ್ನು ಸರಿ ಮಾಡಬೇಕು. ಎಸ್, ವೆರಿ ಗುಡ್. ಇಲ್ಲಿ ಬಿಡೋ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ನಳು ನೋಡಿ. ಅವಳು ಆ್ಯಕ್ಚುಲಿ ಯಾವಾಗಲೂ ಇಟ್ಕೊಂಡಿರ್ತಾಳೆ ಪೆನ್ನು ಪೆನ್ಸಿಲ್, ಯಾವುದ್ರ ಬುಕ್ ಮೇಲೆ ಗೀಜಲ್ಲ, ಬರೀ ಅದು ನೋಡೋದು, ಬುಕ್ಕಿಗೆ ಇಡೋದು, ಅಲ್ಲ ಬ್ಯಾಗಿಗೆ ಇಡೋದು, ತೆಗೆದು ಮಾಡ್ತಿರ್ತಾಳೆ. ಇವತ್ತು ಫಸ್ಟ್ ಟೈಮ್ ಆದರೂ ನೋಡಿ, ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮೇ, ಇದೇ ಫಸ್ಟ್ನೇ ದಿನ ಅವಳದು. ಎಷ್ಟು ಚೆನ್ನಾಗಿ ಆಚೆ ಈಚೆ ಹೋಗ್ದಂಗೆ ಮಾಡಿದ್ದಾಳೆ. ಎತ್ತವ್ರಿಗೆ ಹೆಗ್ಣ ಮುದ್ದು ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಖುಷಿ. ಇಲ್ಲ ಮಗಳು, ಡ್ಯಾಡಿ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಅಮ್ಮ ಮಗಳಿಗೆ. ಬಜ್ಜಿ ಅಂತೀರಾ, ಪಕೋಡ ಅಂತೀರಾ, ಏನಂತೀರಾ, ಅದು ರೆಡಿ ಆಗಿದೆ. ಇದೊಂದು ಒಬ್ಬೆ ಆಗಿಬಿಟ್ರೆ ಮುಗೀತು. ನೆಕ್ಸ್ಟ್ ಕಾಫಿ ಮಾಡ್ಕೊಂಬರ್ತೀಯಾ? ಕಾಫಿ ಮಾಡ್ಕೊಂಬರ್ತೀನಿ. ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಸಖತ್ತಾಗಿರುತ್ತೆ. ಕರ್ಬೇವಿನ ಸೊಪ್ಪು ಎಣ್ಣೆಗೆ ಬಿಟ್ಟರೆ ಪಟಿ ಅದು ಸ್ವಲ್ಪ ವಾಶ್ ಮಾಡಿದ್ನಲ್ಲ, ಸೊ ಹಾಗಾಗಿ ನೀರಿತ್ತು ಅಷ್ಟೇ. ನೀವು ಇಷ್ಟು ತುಂಬ ಹೊತ್ತು ಕೂಡ ಹೀಗೆ ಬಿಟ್ಟರೆ ಅದು ಕರ್ಬೇವಿನ ಸೊಪ್ಪು ಒತ್ತಲ್ಲ. ಅದೇ ಬೇರೆ ಎಣ್ಣೆ ಫ್ರೈ ಮಾಡಬೇಕಾದ್ರೆ ಒತ್ತೋಗ್ಬಿಡುತ್ತೆ, ಸೀದೋಗುತ್ತೆ. ಮಗಳು ಅವೆಲ್ಲ ತೆಗಿ ಮಗಳೇ. ಈ ಕಾಫಿ ತಗೊಟ್ಟು ಬರ್ತೀನಿ, ಅಲ್ಲಿ ಕೂತ್ಕೊಂಡು ಈಗ ಕಾಫಿ ಕುಡಿಬೇಕು. ಓಕೆ, ನೀನು ರೆಡಿ ಮಾಡ್ಬೇಕು, ನಾನು ಇವೆಲ್ಲ ರೆಡಿ ಮಾಡ್ತೀನಿ. ಓಕೆನಾ? ಕೈಲಿ ಇದು ಕೆಸಿಂಗೆಡ್ಡೆ ಸ್ನ್ಯಾಕ್ಸ್. ಇದು ಮಾಡಿರೋದು ಹೆಂಗಿದೆ ನೋಡೋಣ. ಇದು ನನ್ನ ಮಗಳದು, ಇದು ನಂದು, ನನ್ನ ಹಸ್ಬೆಂಡ್. ನೋಡಿ ಅಮ್ಮ, ಇವೆರಡಲ್ಲಿ ಯಾವ್ದು ಬೇಕಾದ್ರೂ ತಗೊಬರಿದ್ದೆ, ಎರಡು ಸೇಮ್. ಓಕೆ. ನೋಡಿ
ಬಜ್ಜಿ ಏನು ಕ್ರಿಸ್ಪಿಯಾಗಿ ಬಂದಿದೆ. ಈ ವೈಟ್ ಇದೆಯಲ್ಲ ಇದಕ್ಕೆ ನಾನು ಲಾಸ್ಟಿಗೆ ಇಟ್ಟು ಉಳಿದಿಲ್ಲ ನೋಡಿ. ಈ ವೈಟ್ ಇರೋದು ಲಾಸ್ಟಿಗೆ ಇಟ್ಟು ಖಾಲಿ ಆಗಿಬಿಡುತ್ತಲ್ಲ, ಸೊ ಹಾಗೆ ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಟೆ ಚಿಪ್ಸ್ ಥರ ಆಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿದೆ ಇದೆಲ್ಲ. ಹಾಂ ಹೆಂಗಿದೀವ ಸಖತ್ತಾಗಿದೆ. ಮಗಳು ನನ್ನ ಬೈಕ್ ಕುಡಿ ಮಗಳು ಎಲ್ಲ ನೀವೇ ತಿನ್ಕೊಂತ ಇದ್ದೀರಲ್ಲ. ಚೆನ್ನಾಗಿದೆ ಅಲ್ವಾ? ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸು. ಏನು ಒಂದೇ ಇಂಗ್ರೀಡಿಯೆಂಟ್ ಅಷ್ಟೇ, ಒಂದೇ ಇಂಗ್ರೀಡಿಯೆಂಟ್ ಮಸಾಲೆ, ಒಂದೇ ಇಂಗ್ರೀಡಿಯೆಂಟು ಸೂಪರ್ ಆಗಿದೆ. ಚೆನ್ನಾಗಿರುತ್ತೆ. ಪ್ಯಾಕ್ ತಗೊಬಂದು ಇಟ್ಕೊಳ್ಳಿ. ಇದ್ರ ಜೊತೆ ಈ ಟೊಮೊಟೊ ಸಾಸ್ ಹಾಕೊಂಡು ತಗೊಂಡು ನೋಡಿ. ಮಳೆ ಮಾತ್ರ ಇವತ್ತು ಮಳೆ ನಿಂತಿರೋದು ನೋಡಿ. ಈಗ ಜಸ್ಟ್ ಮಳೆ ಬಂದು ಕೂಡ ಹೀಗೆ ನಿಂತ್ಬಿಟ್ಟಿದೆ. ಇದು ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ, ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ ಮಗಳೇ. ನೋಡಿ ಫ್ಯಾಮಿಲಿ ಟೈಮ್, ಈವ್ನಿಂಗ್ ಟೈಮ್ ಸಖತ್ತಾಗಿತ್ತು ಇವತ್ತು. ಕೆಸಿನಗೆಡ್ಡೆ ನಮ್ಮ ಶ್ರೀಮತಿ ಚೆನ್ನಾಗಿ ಮಾಡಿದರು. ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ಅದ್ಭುತವಾದಂಥ ಕೆಸಿನಗೆಡ್ಡೆ ಸ್ನ್ಯಾಕ್ಸ್ ಇದು. ಎಲ್ಲ ಮಾಡ್ಕೊಂಡು ತಿನ್ನಿ, ಈವ್ನಿಂಗ್ ಟೈಮ್ನ ಎಂಜಾಯ್ ಮಾಡಿ. ಧನ್ಯವಾದಗಳು. ಬಾಯ್. ಎಲ್ರಿಗೂ ಧನ್ಯವಾದಗಳು. ಬಾಯ್. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.